ಒಂದು ಹಳ್ಳಿ. ಸಿದ್ದಣ್ಣನೆನ್ನುವನಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಹುಡುಗ. ಯಾವುದಕ್ಕೂ ಕೊರತೆ ಏನಿಲ್ಲ. ಆದರೆ ಸಿದ್ದಣ್ಣನಿಗೆ ಯಾವಾಗ ನೋಡಿದರೂ ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ. ಏನು ನಮ್ಮ ಹುಡುಗ ಹೇಗಿದ್ದಾನೆ ಹಾಗಿದ್ದಾನೆ ಎಂದು ಅವನನ್ನು ಎಲ್ಲದರಲ್ಲೂ ಹೊಗಳುವುದು, ಅವನನ್ನೇ ಪ್ರೀತಿ ಮಾಡುವುದು. ಹೆಣ್ಣು ಮಕ್ಕಳನ್ನು ಅವರು ಯಾವ ಕೆಲಸ ಉತ್ತಮವಾಗಿ ಮಾಡಿದರೂ ಸಹಿತ ಅವರನ್ನು ಟೀಕೆ ಮಾಡುವುದು, ಬೈಯುವುದು ಹೀಗೆ ನಡೀತಾ ಇತ್ತು. ಅವನ ಹೆಂಡತಿಗೆ ತುಂಬ ಬೇಸರ ಆಗ್ತಿತ್ತು. ಆದರೂ ಸಹಿತ ಸಂಸಾರ ನಡೀತಾ ಇತ್ತು. ಮಕ್ಕಳು ದೊಡ್ಡವರಾದರು. ಇಬ್ಬರು ಹೆಣ್ಣು ಮಕ್ಕಳು ಡಿಗ್ರಿಯನ್ನು ಮುಗಿಸಿದರು. ಮಗನೂ ಕೂಡ ಡಿಗ್ರಿ ಕ್ಲಾಸಿಗೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ತಾನು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡಬೇಕು, ಅವರು ಈಗ ಡಿಗ್ರಿಯನ್ನು ಮುಗಿಸಿದ್ದಾರೆ, ಸಾಕು ಎಂಬುದಾಗಿ ಆ ಸಿದ್ದಣ್ಣ ತೀರ್ಮಾನಿಸ್ತಾನೆ. ತಾಯಿ ಅವನ ಹೆಂಡತಿ ಹೇಳಿದ್ಲು, ಬೇಡಪ್ಪ, ಬೇಡ್ರಿ, ಮಕ್ಕಳು ಇನ್ನೊಂದು 2 ವರ್ಷ ಅವರ ಆಸೆ ಇದ್ದಷ್ಟು ಕಲೀಲಿ, ನಂತರ ಅವರಿಗೆ ವಿವಾಹ ಮಾಡಿಕೊಡೋಣ ಒಂದು ಮನೆಗೆ ನೋಡಿ. ನೀವು ಗಂಡು ಮಕ್ಕಳಿಗೆ ಯಾವ ರೀತಿ ಪ್ರಾಧಾನ್ಯತೆ ಕೊಡ್ತೀರಿ, ಪ್ರೀತಿ ಮಾಡ್ತೀರಿ, ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಈ ರೀತಿಯಾಗಿ ಮಾಡ್ತೀರಿ ಎಂಬುದಾಗಿ ಹೆಂಡತಿ ಕೇಳಿದರೆ, ಅವರು ಬೇರೆ ಮನೆಗೆ ಹೋಗೋರು, ಇವನು ಇಲ್ಲೇ ಇರೋವನು, ಹೀಗೆ ಅವನ ಹಠವನ್ನು ಅವನು ಬಿಡಲಿಲ್ಲ. ನಂತರದಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ವಿವಾಹವಾಗಿ ಹೋದರು. ಹುಡುಗನೂ ಕೂಡ ಡಿಗ್ರಿಯನ್ನು ಪಾಸ್ ಮಾಡಿದ ಈ ಕಡೆಗೆ. ಆದರೆ ಸಿದ್ದಣ್ಣನಿಗೆ ಆ ಹೆಣ್ಣು ಮಕ್ಕಳೇ ಮನೆಗೆ ಹೋಗಬೇಕು ಹೇಳ್ತಕ್ಕಂಥ ಆಲೋಚನೆಯೂ ಬರಲಿಲ್ಲ. ಒಂದು ಈ ಹುಡುಗ ಉತ್ತಮವಾಗಿ ಪಾಸ್ ಮಾಡಿದ. ಅವನು ಕೂಡ ಒಂದು ನೌಕರಿಯನ್ನು ಕೂಡ ಹಿಡಿದ. ಸಿದ್ದಣ್ಣನಿಗೆ ಸಂತೋಷವಾಯಿತು. ನೋಡು, ನನ್ನ ಮಗ ನೌಕರಿ ಮಾಡ್ತಾ ಇದ್ದಾನೆ, ಹುಷಾರಿದ್ದಾನೆ, ಅವ ಭಾಳ ಚೆನ್ನಾಗಿ ನಡ್ಕೊಳ್ತಾನೆ, ಭಾಳ ಬುದ್ಧಿವಂತ. ಆ ಹೆಣ್ಣು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನೋ, ಮದುವೆ ಮಾಡಿ ನಾನು ಗೆದ್ದೆ, ಹೀಗೆ ಮಾತಾಡ್ತಾ ಇದ್ದ ಯಾರಾದರೂ ಬಂದರು. ಅವನು ಒಂದು ದಿನ ಈ ಸಿದ್ದಣ್ಣನ ಮನೆಗೆ ಒಂದಿಬ್ಬರು ಅವರ ಸಂಬಂಧಿಗಳು ಬರ್ತಾರೆ, ಅಂದರೆ ನೆಂಟರು. ಸಿದ್ದಣ್ಣ ಬರುವುದಿಲ್ವೇನಾ, ನಿನ್ನ ಮಗಳ ಮನೆಗೆ ಹೋಗಬೇಕಲ್ಲ. ಎಲ್ಲಿಗೆ? ಹಿರಿಯ ಮಗಳ ಮನೆಗೆ ಹೋಗಬೇಕು. ಈಗ ನಿನಗೆ ಹೇಳಿಲ್ವಾ? ಹಾಂ, ಯಾವಾಗಲೂ ಬರ್ರಿ ಅಂತ ಹೇಳ್ತಾ ಇದ್ದಾಳೆ, ಅವರು ಹೇಳಿದ್ದಾರೆ. ಅಲಕ್ಷ್ಯ ಮಾಡ್ತಾನೆ. ಆಗ ಅವರು ಒತ್ತಾಯ ಮಾಡಿ, ಬಾ ಹೋಗೋಣ, ನಾವು ಹೋಗ್ತೇವೆ. ಆಗ ಅವನಿಗೆ ಮಕ್ಕಳ ಮನೆಗೆ ಹೋಗದೇ ಇದ್ದರೆ ಇವರ ಮುಂದೆ ತಾನು ಅವರನ್ನು ಕಡೆಗಣಿಸ್ತೇನೆ ಎನ್ನುವ ಗುಟ್ಟು ರಟ್ಟಾಗ್ಬೋದು ಅಂತ ಹೇಳಿ ಅವನು ಕೂಡ ಅವರೊಂದಿಗೆ ಹೋಗ್ತಾನೆ. ಹೋಗಿ ಹಿರಿಯ ಮಗಳ ಮನೆಯಲ್ಲಿ ದೊಡ್ಡದಾದಂತಹ ಸಂಭ್ರಮಾಚರಣೆ ನಡೀತಾ ಇರ್ತದೆ. ಭಾಳಷ್ಟು ಜನ ಸೇರಿರ್ತಾರೆ. ಮದುವೆ ಮಂಟಪದ ಹಾಗೆ ಕಾರ್ಯಕ್ರಮ ನಡೀತಾ ಇರ್ತದೆ. ಹೋಗಿ ನೋಡ್ತಾರೆ. ನೋಡಿದರೆ ಅಲ್ಲಿ ಇವನ 2ನೆಯ ಹಿರಿಯ ಮಗಳು ವಿವಾಹ ಮಾಡಿಕೊಟ್ಟಂತಹ ಮನೆಗೆ ಕೀರ್ತಿ ತರುವ ಹಾಗೆ ಉತ್ತಮವಾಗಿ ಮನೆಯ ಯಜಮಾಂತಿಯಾಗಿ ನಡೆದುಕೊಳ್ತಾ ಇದ್ದಾಳೆ. ಭಾವಂದಿರು, ಅತ್ತಿಗೆಯರು, ಅಣ್ಣ ತಮ್ಮಂದಿರು ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಸಂಬಂಧಿಗಳೆಲ್ಲರೂ ಬಂದು ಅವಳನ್ನು ಗುಣಗಾನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅವಳು ಮಾಡತಕ್ಕಂಥ ಕೆಲಸ ಅಂತಂದರೆ 2ನೇ ಮಗಳು IAS ಎಕ್ಸಾಮ್ನಲ್ಲಿ ಪಾಸ್ ಮಾಡಿದ್ದಾಳೆ ಎನ್ನುವುದಕ್ಕಾಗಿ ಸನ್ಮಾನ ಕಾರ್ಯಕ್ರಮ. ಆಗ ಇವನು ಹೋಗಿ ನಿಂತುಕೊಂಡು ನೋಡ್ತಾನೆ. ಅಬ್ಬಾ, ತಮ್ಮ ಮಗಳೇ, ಹೋಗಿ ಆ ಸಮಾರಂಭದ ಮಧ್ಯದಲ್ಲಿ ನಿಂತು ದೊಡ್ಡದಾಗಿ ಅವನು ಹತ್ತು ಬಿಡ್ತಾನೆ. ಆಗ ಅದು ಸಹಜವಾಗಿ ಭಾವನೆಗೆ ಒಳಗಾದಾಗ ಆಗುವಂಥದ್ದು. ಅಲ್ಲಿ ಸೇರಿದಂತಹ ಜನ ಬಂದು ಕೇಳ್ತಾರೆ, ಏನಪ್ಪ, ಯಾರಿವನು, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಆಗ ಈ ಇಬ್ಬರು ಮಕ್ಕಳು ಹೋಗಿ ನೋಡ್ತಾರೆ. ತನ್ನ ತಂದೆ ಬಹು ಪ್ರೀತಿಯಿಂದ ಅವನನ್ನು, ಅಪ್ಪ ಯಾಕೆ ಅಳುದು ಅಂತ ಹೇಳಿ ಪ್ರೀತಿಯಿಂದ ಕರೆದು ಅವನನ್ನು ಸಂತೈಸುತ್ತಾ ಏನಾಯಿತು ಎಂಬುದಾಗಿ ಕೇಳ್ತಾರೆ.
ಆಗ ಅವ ಇಬ್ಬರು ಹೆಣ್ಣು ಮಕ್ಕಳನ್ನು ತಬ್ಬಿಕೊಂಡು ತಪ್ಪಾಯಿತು ತನ್ನದು, ಎಂಥ ಕೆಟ್ಟ ಮನಸ್ಸಿನಿಂದ ನಾನು ನಿಮ್ಮನ್ನು ಬೆಳೆಸಿದೆ, ಎಷ್ಟು ಚೆನ್ನಾಗಿ ತಂಗಿ ಅಕ್ಕ ತಂಗಿಯರು ಎಲ್ಲರೂ ಮೆಚ್ಚುವ ಹಾಗೆ ಬೆಳೀತಾ ಇದ್ದೀರಿ. ನೀವು IAS ಮಾಡೋದಂತೂ ಸಾಮಾನ್ಯ ಸಾಧನೆಯೇ ಅಲ್ಲದೆ ಈ ಮನೆಯನ್ನು ನೋಡಿಕೊಂಡು ಆದರಾತಿಥ್ಯವನ್ನು ಮಾಡಿಕೊಂಡು ಒಂದು ಮನೆಯ ಸೌಭಾಗ್ಯ ಲಕ್ಷ್ಮಿಯಾಗಿ ಹೋಗ್ತಾ ಇರುವಂತಹ ಹಿರಿಯ ಮಗಳು, IAS ಮಾಡಿದ ಕಿರಿಯ ಮಗಳು, ನಾನೇನು ಹೇಳಲಿ, ನನ್ನ ಮನಸ್ಸು ತುಂಬಿ ಬಂತು, ಕ್ಷಮಿಸಬೇಕು ಎಂಬುದಾಗಿ ಕೇಳ್ತಾನೆ. ಆಗ ಅವರು, ಹಾಗೆಲ್ಲ ಹೇಳಬಾರ್ದು ಅಪ್ಪ, ಏನೋ ಕೆಟ್ಟಗಳಿಗೆ ಆಗಿ ಹೋಯಿತು, ಮುಂದೆ ಚೆನ್ನಾಗಿ ನಡೆಯೋಣ, ನಮ್ಮ ಮನೆಯಲ್ಲಿ 4 ದಿನ ಉಳಿದು ಹೋಗುವೆಂತೆ ಎಂದು ಹೇಳ್ತಾರೆ. ನಂತರದಲ್ಲಿ ಅವರು ಭಾಳ ಚೆನ್ನಾಗಿ ಉಳಿತಾರೆ. ಅವನಿಗೆ ತಾನು ಗಂಡು ಹೆಣ್ಣುಗಳ ಭೇದ ಮಾಡಿದ್ದು ತಪ್ಪು ಎಂಬುದು ಅರಿವಾಗ್ತದೆ. ಭಾಳ ಸುಖವಾಗಿ ಮುಂದೆ ಉಳಿತಾರೆ. VN ಭಾಗವತ್, ಬರಬಳ್ಳಿ.